ಎಷ್ಟೊಂದು ಜನ ನೋಡಿದ್ದೀನಿ, ಇವನ್ ಯಂಗ್ ಪೇಷಂಟ್ಗಳು ಅಂದರೆ 25-30 ವರ್ಷದವ್ರು ಕೂಡ HIV AIDS ಸೋಂಕಿತರಾಗಿ ಅವರು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಆ ಥರ ಪೇಷಂಟ್ಸು ನಾವು ನೋಡಿದ್ವಿ ಇತ್ತೀಚೆಗೆ. ಸೊ ಅದನ್ನು ನೋಡಿದಾಗಿಂದ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ, ಈ HIV AIDS ಬಗ್ಗೆ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ನನಗೆ ಅನಿಸ್ತು. ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಮಾಹಿತಿ ತಿಳ್ಕೊಳ್ಳೋ ತನಕ ನೋಡಿ. ನಮಸ್ಕಾರ, ನಾನು ಡಾಕ್ಟರ್ ಮಚ್ಚಂದ್ರ ರೆಡ್ಡಿ, MD ಫಿಸಿಷಿಯನ್. ಮೊದಲನೇದಾಗಿ HIV ಅನ್ನೋದು ವೈರಸ್ಸಿಂದ ಬರುವ ಇನ್ಫೆಕ್ಷನ್ನು, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ ಹೇಳ್ತೀವಿ HIV ಅಂದರೆ. ಮತ್ತು ಏಡ್ಸ್ ಅಂತಂದರೆ ಈಗ HIV ಯಾರಿಗಾರ ಬಂತು ಅನ್ಕೋರಿ, ಅವ್ರಿಗೆ ಬಂದವರು ಅದನ್ನು ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳಾರ್ದೆ ಏನು ಕೊನೆ ಸ್ಟೇಜ್ ಬರುತ್ತಲ್ಲ ಅದನ್ನು ಏಡ್ಸ್ ಅಂತ ಹೇಳ್ತೀವಿ. ಅದಂತಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಈ HIV ಏಡ್ಸು ಹೆಂಗೆ ಹರಡುತ್ತಪ್ಪ? ರಕ್ತದಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಅಂತಂದರೆ ಇನ್ಫೆಕ್ಟೆಡ್ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ರಕ್ತಕ್ಕೆ ಏನಾದ್ರು ಟ್ರಾನ್ಸ್ಫರ್ ಆದರೆ ಅದರಿಂದ HIV ಬರೋ ಚಾನ್ಸಸ್ ಇರುತ್ತೆ. ಅದು ಎಲ್ಲೆಲ್ಲ ಆಗುತ್ತಪ್ಪ ಅಂತಂದರೆ, ಒಂದು ಇನ್ಫೆಕ್ಟೆಡ್ ನೀಡಲ್ಸ್ ಇರುತ್ತಲ್ಲ, ನಾವು ಸಿರಿಂಜ್ ನೀಡಲ್ಸಿಂದ ಇನ್ನೊಬ್ಬರಿಗೆ ಏನಾದ್ರು ಪ್ರಿಕ್ ಆದರೆ ಅದರಿಂದ ಬರ್ಬೋದು. ಮತ್ತೇನಂತಂದರೆ ನೆಕ್ಸ್ಟು ಇನ್ಫೆಕ್ಟೆಡ್ ಏನಾದ್ರು ಬ್ಲೇಡ್ ಇತ್ತು, ಅಥವಾ ಫಾರ್ ಎಕ್ಸಾಂಪಲ್ ಕಟಿಂಗ್ ಶಾಪಲ್ಲಾಗಲಿ ಅಥವಾ ಬೇರೆ ಎಲ್ಲಾದರೂ ಏನಾದರೂ ಇನ್ಫೆಕ್ಟೆಡ್ ನೀಡಲ್ಸು ಅಥವಾ ಬ್ಲೇಡಿಂದ ಒಬ್ರಿಗೆ ಕಟ್ ಮಾಡಿರೋದ್ರಿಂದ ಅವ್ರಿಗೆ ಇನ್ನೊಬ್ರಿಗೆ ಏನಾದರೂ ನಾರ್ಮಲ್ ವ್ಯಕ್ತಿಗೆ ಅದು ಏನಾದರೂ ಸೇಮ್ ಬ್ಲೇಡ್ ಕಟ್ ಆದರೆ ಅವ್ರ ರಕ್ತದಿಂದ ಇನ್ನೊಬ್ಬರ ರಕ್ತಕ್ಕೆ ಅದು HIV ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೇನಂತಂದರೆ ಎಷ್ಟೊಂದು ಜನ ಟ್ಯಾಟೋ ಮಾಡಿಸ್ಕೋತಾರೆ, ನೀಡಲ್ ಪಿಯರ್ಸಿಂಗ್ ಮಾಡಿ. ಒಬ್ಬರು ಮನುಷ್ಯರಿಗೆ ಟ್ಯಾಟೋ ಮಾಡಿ ಇನ್ಫೆಕ್ಟೆಡ್ ಪರ್ಸನಿಗೆ ಮತ್ತು ನಾರ್ಮಲ್ ಪರ್ಸನಿಗೆ ಏನಾದರೂ ಟ್ಯಾಟೋ ಮಾಡ್ತಾ ಇದ್ದರೆ ಆವಾಗ ಅದು ಟ್ರಾನ್ಸ್ಮಿಷನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೇನಂತ IV ಡ್ರಗ್ ಅಬ್ಯೂಸರ್ಸ್ ಇರ್ತಾರೆ, ಮಲ್ಟಿಪಲ್ ಡ್ರಗ್ಸ್ ಒಬ್ಬರಿಂದ ಒಬ್ಬರಿಗೆ ಯೂಸ್ ಮಾಡ್ತಾ ಇರ್ತಾರೆ, IV ಡ್ರಗ್ ಅಬ್ಯೂಸರ್ಸ್ ಅಂತ. HIV ಸೋಂಕಿತ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಲೈಂಗಿಕ ಸಂಬಂಧ ಮಾಡಿದಾಗ HIV ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಅಂತಂದರೆ ಒಬ್ಬ ತಾಯಿಗೆ ಏನಾದರೂ HIV ಸೋಂಕಿದ್ರೆ ಅದು ಮಗುವಿಗೆ ಬರೋ ಚಾನ್ಸ್ ಇರ್ತದೆ. ಯಾವಾಗ ಬರ್ಬೋದಪ್ಪ ಅಂತಂದರೆ ಪ್ರೆಗ್ನೆನ್ಸಿಯಲ್ಲೂ ಬರ್ಬೋದು, ಅಥವಾ ಡೆಲಿವರಿ ಟೈಮಲ್ಲಿ ಬರ್ಬೋದು, ಅಥವಾ ಬ್ರೆಸ್ಟ್ ಫೀಡಿಂಗಿಂದ ಬರ್ಬೋದು. ಅಂತಂದರೆ ಹಾಲು ಕುಡಿಸೋದ್ರಿಂದನೂ ಬರೋ ಚಾನ್ಸ್ ಇರ್ತದೆ. ಮತ್ತು ಅಂದರೆ ಒಬ್ಬ HIV ಸೋಂಕಿತ ವ್ಯಕ್ತಿಯಿಂದ ಏನಾದರೂ ಬ್ಲಡ್ ತೊಗೊಂಡು HIV ಇನ್ಫೆಕ್ಟೆಡ್ ಬ್ಲಡ್ಡಿಂದ ನಾರ್ಮಲ್ ವ್ಯಕ್ತಿಗೆ ಬ್ಲಡ್ ಹಾಕಿದಾಗ ಅದು ಬ್ಲಡ್ಡಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಈ HIV ಒಬ್ಬರಿಗೆ ವ್ಯಕ್ತಿಗೆ ಬಂದಿದೆ ಅಂತಂದರೆ ಏನಪ್ಪ ಕಾಮನ್ ಸಿಂಪ್ಟಮ್ಸ್ ಇರುತ್ತೆ ಅಂತಂದ್ರೆ, ಎಷ್ಟೊಂದು ಜನಕ್ಕೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ HIV ಟ್ರಾನ್ಸ್ಮಿಷನ್ ಆದಾಗ ಅವ್ರಿಗೆ ಗೊತ್ತಾಗಲಾರ್ದು ಏನಾದರೂ ಟ್ರಾನ್ಸ್ಮಿಟ್ ಆದರೆ ಇನ್ಫೆಕ್ಷನ್ ಬಂದರೆ ಅವರಿಗೆ ಕಾಮನ್ ಆಗಿ ಏನು ಸಿಂಪ್ಟಮ್ಸ್, ಎಷ್ಟೊಂದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನು ಸಿಂಪ್ಟಮ್ಸ್ ಇರಲ್ಲ. ಬಟ್ ಈ ಸಿಂಪ್ಟಮ್ಸ್ ಬಂದ ಮೇಲೂ ಇದೇ ಸ್ಪೆಸಿಫಿಕ್ ಸಿಂಪ್ಟಮ್ಸಿಂದ ಅವರಿಗೆ ಈ ಥರ ಬಂದಿದೆ HIV ಅಂತ ತಿಳ್ಕೊಳ್ಳೋದು ಕಷ್ಟನೇ. ಯಾಕಂತಂದರೆ ಈ ಸಿಂಪ್ಟಮ್ಸ್ ಎಲ್ಲ ಕಾಮನ್, ನಮಗೇನು ಜ್ವರ ಬರುತ್ತೆ ಆ ಥರ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಸ್ಪೆಸಿಫಿಕ್ಕಾಗಿ ಹೇಳಬೇಕಾಗಿರೋದು ಏನಂತಂದರೆ, ಒಬ್ಬ ವ್ಯಕ್ತಿಗೆ ಏನಾದರೂ ಪದೇ ಜ್ವರ ಬರ್ತಾ ಇದೆ, ಬಿಟ್ಟು ಜ್ವರ ಬರ್ತಿದೆ, ಅದು ಜ್ವರ ಬಂದಿರೋದು ಕಮ್ಮಿ ಆಗ್ತಾ ಇಲ್ಲ, ಆದರೂ ಪದೇ ಲೂಸ್ ಮೋಷನ್ಸ್ ಆಗ್ತಾ ಇದೆ, ಅಥವಾ ತಿಂಗಳಾನುಗಟ್ಟಲೆ ಲೂಸ್ ಮೋಷನ್ಸ್ ಆಗ್ತಾ ಇದೆ, ಅದು ತುಂಬ ವೀಕ್ನೆಸ್ ಆಗ್ತಾ ಇದೆ, ಅಥವಾ ಒಬ್ಬ ವ್ಯಕ್ತಿಗೆ ತೂಕ ಕಮ್ಮಿ ಆಗ್ತಾ ಇದೆ, ಅಥವಾ ಊಟದ ಹಸಿವೆ ಆಗ್ತಾ ಇಲ್ಲ, ಅವರಿಗೆ ಪದೇ ಚರ್ಮದ ಇನ್ಫೆಕ್ಷನ್ಗಳು ಆಗ್ತಾ ಇದೆ ಅಂತಂದರೆ ಅದು ಒಂದು ಲಕ್ಷಣ ಆಗಿರ್ಬೋದು HIV ಇಂದ. HIV ಏನಾದರೂ ಕರೆಕ್ಟಾಗಿ ಟ್ರೀಟ್ಮೆಂಟ್ ಇಲ್ಲಾರ್ದವ್ರಿಗೆ ಏಡ್ಸ್ ಸಿಂಡ್ರೋಮ್ ಅಂತ ಏನು ಟ್ರೀಟ್ಮೆಂಟ್ ಅಂತಂದರೆ ಹೈಲಿ ಆ್ಯಕ್ಟಿವ್ ಆ್ಯಂಟಿರೆಟ್ರೋವೈರಲ್ ಥೆರಪಿ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಅದು ಕಾಂಬಿನೇಷನ್ ಗುಳಿಗೆ ಇದು ಕೊಟ್ಟು ಅದನ್ನೇ ಟ್ರೀಟ್ಮೆಂಟನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಈ ಟ್ರೀಟ್ಮೆಂಟು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾದಲ್ಲಿ ಕರೆಂಟ್ಲಿ ಏನಂತಂದರೆ HIV ಟ್ರೀಟ್ಮೆಂಟು ಫ್ರೀ ಆಗಿದೆ. ಎಷ್ಟೊಂದು ಡಿಸ್ಟಿಕ್ ಲೆವೆಲ್ಲು ಹಾಸ್ಪಿಟಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಸಿಗುತ್ತೆ. ಈಗ HIV ಇನ್ಫೆಕ್ಷನ್ ಏನಾದ್ರು ಬರಲಾರ್ದಂಗೆ ಯಾವ ಥರ ತಡೆಗಟ್ಟಬಹುದಪ್ಪ ಅಂತಂತಂದರೆ, ಲೈಂಗಿಕ ಇದನ್ನೇನು ಸಂಪರ್ಕ ಮಾಡುವಾಗ ಆದಷ್ಟು ಪ್ರೊಟೆಕ್ಷನ್ ಯೂಸ್ ಮಾಡೋದ್ರಿಂದ ಅದು HIV ಇನ್ಫೆಕ್ಷನ್ ಟ್ರಾನ್ಸ್ಮಿಷನ್ ಆಗೋದನ್ನು ಕಮ್ಮಿ ಮಾಡ್ಕೋಬೋದು. ಮತ್ತು ಯಾವುದಾದ್ರೂ ನೀಡಲ್ಸ್ ಏನಾದರೂ ಇತ್ತು ಅಂತಂದರೆ ನಮ್ಗೆ ಆದಷ್ಟು ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ತೊಗೊಂಡು, ಇದು ಹಾಸ್ಪಿಟಲಲ್ಲಾಗಲಿ ಯಾವುದನ್ನ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂತ ತೊಗೊಂಡು ಇನ್ಫೆಕ್ಷನ್ ಆಗಲಾರ್ದಾಗ ನೋಡ್ಕೊಳ್ಳೋದು. ಮತ್ತೇನಂತಂದರೆ, ಈಗ ಒಬ್ಬರಿಗೆ ಯಾವುದಾದ್ರೂ ಟ್ಯಾಟೋನ ಮಾಡ್ಕೋತಾ ಇದ್ದರೆ ಯಾವುದಾದ್ರು ಸ್ಪೆಸಿಫಿಕ್ ಹೈಲಿ ಸ್ಪೆಸಿಫಿಕ್ ಮತ್ತು ಚೆನ್ನಾಗಿರೋ ಸೆಂಟರಲ್ಲಿ ಟ್ಯಾಟೋನ ಮಾಡಿಸ್ಕೊಳ್ಳೋದು, ಪದೇ ಅದೇ ಸೇಮ್ ನೀಡಲ್ ಯೂಸ್ ಮಾಡಲಾರ್ದಂಗೆ, ಅಥವಾ ಯಾವುದೋ ಒಂದು ಹೊಸದಾಗಿ ಯಾವುದೋ ಕಟಿಂಗ್ ಶಾಪಲ್ಲಿ ಪದೇ ಅದೇ ನೀಡಲ್ಲು ಅದೇ ಬ್ಲೇಡನ್ನು ಯೂಸ್ ಮಾಡಲಾರ್ದಂಗೆ ನೋಡ್ಕೊಳ್ಳೋದು. ಹೊಸ ಬ್ಲೇಡು ಹೊಸದಿದ್ದನ್ನು ಯೂಸ್ ಮಾಡೋದು, ಆಮೇಲೆ ಅದನ್ನು ಸ್ಟೆರಿಲೈಸ್ ಮಾಡಿರೋ ಇದನ್ನು ಯೂಸ್ ಮಾಡೋದು. ಟ್ಯಾಟೋ ಇದನ್ನೇನು ನಿಪ್ ಇರುತ್ತಲ್ಲ ಟ್ಯಾಟೋ ಮಾಡಿಸ್ಕೊಳ್ಳೋ ಅದನ್ನು ಸ್ಟೆರೈಲ್ ಅದನ್ನು ಯೂಸ್ ಮಾಡೋದು. ಮದರ್ ಇದ್ದಾರೆ ಅಂದರೆ ಅದನ್ನು ಚೈಲ್ಡಿಗೆ ಟ್ರಾನ್ಸ್ಮಿಷನ್ ಮಾಡಲಾರ್ದಂಗೆ ನೋಡ್ಕೊಳ್ಳೋದು. ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಅದು ಕನ್ಫರ್ಮ್ ಮಾಡ್ಕೊಳ್ಳೋದು, ಅದು HIV ಇನ್ಫೆಕ್ಟೆಡ್ ಇದೆಯಾ ಇಲ್ಲ ಅಂತ. ಪ್ರೆಗ್ನೆಂಟ್ ಮದರಿಗೆ ಇನ್ಫೆಕ್ಷನ್ ಇದೆ ಇಲ್ಲ ಅಂತ ನೋಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಮಗುವಿಗೆ ಬರಲಾರ್ದಂಗೆ ನೋಡ್ಕೋಬೋದು. ಈ ಥರ ಎಲ್ಲ ನಾವು ಮಾಡೋದ್ರಿಂದ ಇದು HIV ಬರಲಾರ್ದಂಗೆ ನಾವು ಪ್ರಿವೆಂಟ್ ಮಾಡ್ಬೋದು. ಅದನ್ನು ಬಿಟ್ಟು ನಾರ್ಮಲಿಗೆ ಒಬ್ಬ HIV ವ್ಯಕ್ತಿ ಬಂದು ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ ಅವ್ರ ಜೊತೆ ನಾರ್ಮಲಾಗಿ ಕೈ ಕಲಸಿರೋದ್ರಿಂದ, ಅಥವಾ ಅವ್ರಿಗೆ ಊಟ ಮಾಡಿಸೋದ್ರಿಂದ, ಅವ್ರ ಕೈಯಿಂದ ತುತ್ತು ಊಟ ತಿನ್ನೋದ್ರಿಂದ, ಆ ಥರದಿಂದ ಅವ್ರಿಗೆ ಬರೀ ಮುಟ್ಟೋದ್ರಿಂದ ನಮಗೆ HIV ಸೋಂಕು ಹರಡೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರಬೇಕು. HIV ಇನ್ಫೆಕ್ಷನ್ ನಮಗೆ ಎಷ್ಟು ಬೇಗ ನಾವು ಕಂಡು ಹಿಡ್ಕೋತೀವಿ, ಎಷ್ಟು ಸಸ್ಪೆಕ್ಟೆಡ್ ಪರ್ಸನ್ ಇದ್ದಾಗ ಆದಷ್ಟು ಬೇಗ ನಮ್ಗೆ ಏನಾದ್ರು ಡೌಟ್ ಬಂತು, ಅಥವಾ ಯಾರಿಗೊಬ್ರಿಗೆ ಡೌಟ್ ಬಂತು HIV ಇನ್ಫೆಕ್ಟೆಡ್ ಆಗಿರ್ಬೋದು ಅಂತಂದರೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಅದನ್ನು ಟೆಸ್ಟ್ ಮಾಡಿಕೊಂಡು ಆದಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮೇಂಟೈನ್ ಮಾಡಿದರೆ, ಈಗ ನಾವು ಕರೆಂಟ್ ಟ್ರೀಟ್ಮೆಂಟ್ ಇದೆಲ್ಲ ಅದರಲ್ಲೇ ನಾವು HIV ಇಂದ ಎಷ್ಟೊಂದು ಮಟ್ಟಿಗೆ ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಕೋಬೋದು. ಮತ್ತು ಅದರಿಂದ ನಾವು 8 ಸ್ಟೇಜಿಗೆ ಹೋಗಲಾರ್ದಂಗೆ, ಅಂತಂದರೆ ಕೊನೆ ಸ್ಟೇಜ್ ಏನಿದೆ ಅಲ್ಲಿಗೆ ಹೋಗಲಾರ್ದಂಗೆ ನಮ್ಮ ಜೀವನ ಸಾಗಿಸ್ಬೋದು. ಎಷ್ಟೊಂದು ವರ್ಷಗಳ ಕಾಲ ಬದುಕಿರೋ ಚಾನ್ಸಸ್ಸು ಇದೆ. ಇದೇ ಥರ ಮುಂದಿನ ವೀಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ.